ಮಾವನೇ ಬರಲಿ ಅನ್ಸುತ್ತೆ. ಅವ ಮಕ್ಕಳವ ನಿಶ್ಚಿತಾರ್ಥ ಯಾವ ತೊಂದರೆನೂ ಇಲ್ಲದೆ ಸುಸೂತ್ರವಾಗಾದ್ರೆ ಅಷ್ಟೇ ಸಾಕವ. ಬಾವ ಎಲ್ಲವನ್ನ ಹುಡುಕ್ಬೇಕಣವು ಇಲ್ಲವನಲ್ಲ ಬಾವ. ಬರ್ಬೇಕು ಬರ್ಬೇಕು ಅಳಿಯಂದ್ರು ಬೀಗರು ಬರ್ಬೇಕು. ಚೆನ್ನಾಗಿದ್ಯಾನಪ್ಪ ಶಿವು? ಹೇ ಲೀಲಕ್ಕ, ಯಾಕೆ ಹಿಂಗೆ ಏದುಸ್ರು ಬಿಡ್ತಾ ಇದ್ಯಾ? ಏನಾಯ್ತು? ಮ್ಯಾಟ್ರು ಅಷ್ಟು ಬಿಸಿ ಆಗೈತ್ ಕಣ್ ಬಾವು. ನಿನಗೊಂದು ಬಿಸಿ ಬಿಸಿ ಸುದ್ದಿ ಹೇಳ್ಬೇಕು. ಅದು ನಮ್ಮ ಮಾದಪ್ಪಣ್ಣನು ರಶ್ಮಿನು ಬರೋ ಮುಂಚಿತವಾಗಿ ನಾವಿಬ್ರೆ ಬಂದ್ಬಿಡೋಣ ಅಂತ ಓಡ್ ಬಂದು. ಶಿವು, ನೆನ್ನೆ ರಾತ್ರಿ ನಮ್ಮ ಮನೆಯಾಗೆ ಏನೇನು ನಡೆದೈತೆ ಅಂತವ ನಿಂಗೆ ಈಗಾಗಲೇ ಗೊತ್ತಾಗಿರ್ತೈತೆ. ಸತ್ವಾಗ್ಲು ಶಿವು, ಅವರು ನಿಮ್ಮ ತಾಯಿ ಅಂತವ ನಮ್ಮ ತಾಯಿ ಸತ್ವಾಗ್ಲೂ ಗೊತ್ತಿರ್ಲಿಲ್ಲ. ಹೂ ಕಣ್ ಬಾವು, ನಮಗೂ ಶಾಂತಮ್ಮ ಅಂತಾನೆ ಪರಿಚಯ. ನಮ್ಮನೇಲೆ ಕೆಲಸ ಮಾಡ್ಕೊಂಡಿದ್ರು. ನಾವ್ ಎಷ್ಟು ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಂಡಿದೀವಿ ಗೊತ್ತ ಅವ್ರನ್ನ. ಆದ್ರೆ ಅವ್ರು ಯಾವಾಗ ನಿಮ್ಮ ಅವ್ವ ಅಂತ ಗೊತ್ತಾಯ್ತು ನನಗಂತೂ ಪಿತ್ತ ನೆತ್ತಿಗೇರ್ಬಿಡ್ತಂಗೆ. ಮೂಕನ್ ಶಿವು, ಗೊತ್ತಾದಕ್ಕೆ ನೀನು ನಮ್ ಶಿವಗ್ ಅನ್ಯಾಯ ಮಾಡಿ ಓಡೋಗಿದ್ಯಾ. ಇನ್ನೊಂದ್ ಕ್ಷಣ ನಮ್ಮ ಮನೇಲಿ ಇರ್ಕೊಡ್ದು ಮೆತ್ತಗೆ ಯಾರನ್ನ ಕೇಳಿಸ್ಕೊಂಡ್ರೆ ಕಷ್ಟ. ಶಿವು, ನಿಮ್ ತಾಯಿ ಅಂತ ಗೊತ್ತಾದ ತಕ್ಷಣ ಒಂದ್ ಕ್ಷಣನೂ ಇರಿಸ್ಕೊಳ್ದಂಗೆ ಓಡಿಸ್ಬಿಟ್ವಿ. ಆದ್ರೆ ನೀನು ನಮ್ಮ ಬಗ್ಗೆ ತೆಪ್ಪು ತಿಳ್ಕೊಬಾರ್ದು ಅಂತ ಹೇಳಕ್ಕೆ ಓಡ್ಬಂದು. ಇಲ್ಲಿ ಕಾಣ್ಲಿಲ್ಲಕ್ಕ ಸೀನಾ, ನೀವಿಬ್ರು ಒಳ್ಳೆ ಕೆಲಸನೇ ಮಾಡಿದ್ರಿ. ಅವಳೇ ನನ್ನ ತಾಯಿ ಅಲ್ಲ. ಜನ್ಮ ಕಾರಣ ಆದವರೆಲ್ಲ ತಾಯಿ ಆಗದಿದ್ರೆ ಜೀವನ ಕಾರಣ ಆದವರು ದ್ಯಾವ್ರಾಯ್ತಾರೆ, ದ್ಯಾವ್ರು. ನನಗೆ ನನ್ನ ತಾಯಿ ಅಂದ್ರೆ ನಮ್ಮ ಮಾವ, ಅಮ್ಮ ಕಾಳವ ಆಟೆ. ಆಮೇಲೆ ಇನ್ನೊಂದು ವಿಷಯ, ಇವಾಗ ಮಾವ ಬರ್ತಾರೆ. ಈ ವಿಷಯ ಯಾರಿಗೂ ಗೊತ್ತಾಗದ್ ಬೇಡ. ನಿಮ್ ದಮ್ಮಯ್ಯ ಅಂತೀನಿ. ನೀನೇನ್ ಬಾವು ಕೈಯೆಲ್ಲ ಮುಕ್ಕೊಂಡು ನೀನೇನೋ ತಲೆ ಕೆಡ್ಸ್ಕೊಬೇಡ. ನಾನೆಲ್ಲ ನೋಡ್ಕೋತೀನಿ ಬಾವ. ಆಮ್ಯಾಕೆ ಇನ್ನೊಂದು ವಿಷಯ, ನಿಮ್ಮ ಅವ್ವನ್ನ ನಮ್ಮ ಮನೆ ಕರ್ಕ ಬಂದಿದ್ದು ಯಾರಿರ್ಬೋದು ಹೇಳು? ನೀನು ಬಾಯಿ ತುಂಬಾ ಅಣ್ಣ ಅಣ್ಣ ಅಂತ ಕರಿತಿರ್ತೀಯಲ್ಲ, ನಮ್ಮಪ್ಪ. ನೀನ್ ಮಾತ್ರ ಅವನ್ನ ಬಾಯಿ ತುಂಬಾ ಅಣ್ಣ ಅಣ್ಣ ಅಂತ್ಯ. ಆದ್ರೆ ಅವನು ನಿಂಗೆ ಮೋಸ ಮಾಡ್ಬಿಟ್ನಲ್ಲ ಭಾವ. ಈಗ ಬತಾವನೆ, ಯಾವುದೇ ಕಾರಣಕ್ಕೂ ಬಿಡ್ಬೇಡ. ನಾನೇ ವಿಚಾರಿಸ್ಕೊತಿದ್ದೆ ಅವನ್ನ. ಆದ್ರೆ ಅವನ್ನ ಎದುರಿಸೋ ಅಷ್ಟು ಮೀಟ್ರ್ ನನ್ಗಿಲ್ಲ. ಈ ಊರಲ್ಲಿ ಅವನ್ ಯಾರು ಎದುರಿಸ್ಬೋದು ಏಕೈಕ ಗಂಡ್ಸು ಅಂದ್ರೆ ಅದು ನೀನ್ ಮಾತ್ರ ಕಣ್ಬಾವು. ನನ್ ಮಾತನ್ನ ತಲೆಲಿ ಇಡ್ಕೋ ಬಾವ. ಒಂದ್ ವಿಷಯ ಹೇಳಾಯ್ತು, ಒಳಿಕ್ ಹೋಗ. ನಾವಿಟ್ಟಿರೋ ಫಿಟ್ಟಿಂಗೆ ಇವತ್ತು ಸಿಗೋಣ. ನಮ್ಮ ಅಪ್ಪಂಗೆ ಹೆಂಗ್ ಇರ್ತಾನಂದ್ರೆ ಯಮನೆ ಕಣ್ಮುಂದೆ ಬಂದಂಗ ಆಯ್ತಾಯ್ತಲ್ಲೋ. ಮುಗೀತು ನಮ್ ಕತೆ. ನೋಡು, ಅಲ್ಲೇ ಇದ್ಬಿಡು. ಇವ ನಂಗೆ ಎಲ್ಲ ವಿಷಯ ಹೇಳ್ಬಿಟ್ಟಿದೀವಿ. ನಿನ್ನ ಆಟ ಏನು ನಡೆಯಕ್ಕಿಲ್ಲ. ಎಲ್ಲ ಹೇಳ್ಬಿಟ್ಟಿದ್ದೀರಾ? ನಿಮ್ ವಿಷಯ ಯಾರಿಗೂ ಹೇಳ್ಬಾರ್ದು ಅಂತ ನಾನಿದ್ರೆ ನೀವಾಗೆ ಹೇಳ್ಕೊಂಡ್ಬಿಟ್ರಾ? ಅವ್ರೇನು ಹೇಳೇ ಇಲ್ವಂತೆ. ಅಪ್ಪಿ ತಪ್ಪಿ ಪಿಂಕಿ ವಿಷಯ ಏನಾರೋ ಬಾಯಿ ಬಿಟ್ಬಿಟ್ಟಿದ್ರೆ ನಮ್ ಕತೆ ಶ್ರೀ ವೆಂಕಟರಮಣ ಗೋವಿಂದ ಗೋವಿಂದ. ಇದುವರೆಗೂ ಮುಸ್ಕಾಕಿ ಹೊಡಿತಿದ್ದೆ, ಈಗ ಅದ್ರ ಅಗತ್ಯ ಇಲ್ಲ. ನನ್ನ ಮಗಳ ತಂಟೆಗೆ ಏನಾದರೂ ನೀವಿಬ್ರು ಬಂದ್ರೆ ಮಾನವಮಿಯಲ್ಲಿ ಕುಂಬಳಕಾಯಿ ಮೇಲೆ ಕರ್ಪೂರ ಇಟ್ಟು ಹೊಡಿತಾರಲ್ಲ, ಹಂಗೆ ಹೊಡಿಬೇಕಾಗತ್ತೆ. ಕುಂಬಳಕಾಯ ಅಲ್ಲ, ನಿಮ್ಮ ತಲೆ. ಮಾವ, ಏನ್ ಮಾತು ಅಂತ ಆಡಿರಾ? ನೀವು ಕ್ಷಮೆ ಕೇಳದ? ಮಾವ, ತೆಪ್ಪೆ ಮಾಡ್ದಿರೋ ಜೀವ ನಿಮ್ದು. ಯಜಮಾನ್ರೆ, ಈ ಸಮಯ, ಈ ಹೊತ್ತು ಈ ವಿಷಯ ಮಾತಾಡೋದಕ್ಕಿಲ್ಲ. ಎಲ್ಲರೂ ಸಂಭ್ರಮದಲ್ಲಿದ್ದಾರೆ. ನಿಮ್ಗೆ ಏನೇನು ಆಗಬೇಕೋ ಎಲ್ಲ ಆ ಮಾಕಾಳವನ್ನೇ ನೋಡ್ಕೋತಾಳೆ. ನೀವೇನು ಯೋಚನೆ ಮಾಡಬೇಡಿ. ಎಲ್ಲ ಆ ಮಾಕಾಳವನ ಮೇಲೆ ಭಾರ ಹಾಕಿ ಕೂತ್ಕೊಳ್ಳಿ, ನಾವು ಕಾರ್ಯ ನೋಡೋಣ. ಆಯ್ತಪ್ಪ, ನಿನ್ನ ಮಾತು ಕೇಳಿ ಸಮಾಧಾನ ಆಯಿತು.
ಯಜಮಾನ್ರೇ ಅಂತಂದಿಯಲ್ಲ, ಅಲ್ಲಿಗೆ ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಯಾವ ಕೋಪನೂ ಇಲ್ಲ ಅಂತ ಅರ್ಥ ಆಯ್ತು. ನಡೀಲಿ, ಎಲ್ಲ ನಡೀಲಿ. ಇನ್ನೇನೆಲ್ಲ ಮುಗೀತಲ್ಲ, ಈಗಲಾದ್ರೂ ಶಾಸ್ತ್ರ ಶುರು ಮಾಡಲ್ವಾ? ಅದೇ ರಾಣಿ ಏನು ಬಂದಿಲ್ಲ, ಅದಕ್ಕೆ ಕಾಯ್ತೇವ್ನಿ. ರಾಣಿ ಬಂದ್ಬಿಡ್ಲಿ. ಬರಲಿ, ರಾಜ ರಾಣಿ ಬರೋದು ನಿಧಾನ ಆಗುತ್ತೆ, ಆರಾಮ್ಸೆ ಬರಲಿ ಬಿಡು. ಶಿವು, ನಾನು ಸ್ವಲ್ಪ ಹಿತ್ಲ ಕಡೆ ಹೋಗ್ಬೇಕಣೋ, ಹೊಟ್ಟೆ ಯಾಕೋ. ಹೋಗ್ಬನ್ನಿ ಮಾವ, ನೀವು ಬರ್ತೀರಾ ಅಂತಾನೆ ನಾನೇ ಎಲ್ಲದನ್ನೂ ಶುದ್ಧ ಮಾಡಿವ್ನಿ. ಹೋಗಿ ಮಾವ. ಬಂದೆ. ಎದ್ದ ಅಂಟೆ ನನ್ನ ಮಗನೇ, ನನ್ನ ದ್ಯಾವ್ರನ್ನ ಹುಷಾರಾಗಿ ಒಳಗೆ ಕರ್ಕೊಂಡೋಗು. ಹುಡ್ದಾಗಿಂದ ನನ್ನ ಮೊಮ್ಮಗ ಅಂತ ತಲೆ ಮೇಲೆ ಮೆರೆಸ್ಕೊತಿದ್ಲು. ಈ ರಾಣಿ ಬಂದು ಅದೇನು ವಸೀಕರಣ ಮಾಡೋಳು ಏನೋ, ಮೆಟ್ಟಲ್ಲಿ ಹೊಡಿಯೋದೊಂದು ಬಾಕಿ, ಮಿಕ್ಕಿದ್ದೆಲ್ಲ ಮಾಡ್ತಾವಳೆ. ಸಂಗೀತೆಲ್ಲ ಆಗೋಯ್ತು, ಅಕ್ಕನ ಮದ್ವೆನೇ ಇನ್ನೂ ಆಗಿಲ್ಲ ಅಂತ ಊರ್ ಜನ ಎಲ್ಲ ಮಾತಾಡ್ತಿದ್ರು. ಅದಕ್ಕೆ ಇವತ್ತು ಉತ್ತರ ಸಿಕ್ಕೈತೆ. ಮಾಕಳವ್ವ, ಯಾವುದೇ ತೊಂದರೆ ಆಗದೆ ಇರಂಗೆ ನೋಡ್ಕೊಳವ್ವ. ದ್ಯಾವ್ರೆ ಬನ್ನಿ, ಹೋಗುಮ್ಮ, ಬರೇ ಬನ್ನಿ. ನಾನು ಏನೇ ಹೇಳಿದ್ರು ಅದು ನಿನ್ನ ಒಳ್ಳೇದಕ್ಕೆಯ. ಈ ಮದುವೆ ಆಗ್ಬೇಡ ಕಣವ.